ವೀಕ್ಷಕರೇ, ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಹಳ ಮುಖ್ಯವಾದಂತಹ ಹೊಸ ವರುಷ ಅಂತಂದರೆ ಅದು ಯುಗಾದಿ ಅಂತೇಳಿ ಕರೀತಾರೆ. ಯುಗಾದಿ ಅಂದರೆ ಯುಗ ಪ್ಲಸ್ ಆದಿ ಎಂಬ ಪದದ ಅರ್ಥವನ್ನು ಯುಗದ ಪ್ರಾರಂಭ ಅಥವಾ ಹೊಸ ವರುಷದ ಪ್ರಾರಂಭ ಎಂದು ಕರೀತಾರೆ. ಹಿಂದೂ ಚಂದ್ರಮಾನ ಪಂಚಾಂಗ ಪ್ರಕಾರ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದ ತಿಥಿಯಲ್ಲಿ ಆಚರಿಸುವ ನೂತನ ವರ್ಷವನ್ನು ಯುಗಾದಿ ಅಂಥೇಳಿ ಕರೀತಾರೆ. ಅದರೊಳಗೆ ನಾವು ಈ ಚಂದ್ರಮಾನ ಯುಗಾದಿಯನ್ನು ಆಚರಣೆಯನ್ನು ಮಾಡ್ತೀವಿ. ಇದರೊಳಗೆ ಎರಡು ಥರದ ಚಂದ್ರಮಾನ ಯುಗಾದಿ ಅಂದರೆ ಚೈತ್ರ ಶುದ್ಧ ಪ್ರತಿಪದೆಯ ದಿನವನ್ನು ಈ ಯುಗಾದಿ ಹಾಡ್ಡೆ ಅಂದರೆ ನಾವು ಸಾಮಾನ್ಯವಾಗಿ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ ಮೊದಲಾಗಿ ರಾಜ್ಯಗಳಲ್ಲಿ ಈ ಚಂದ್ರಮಾನ ಯುಗಾದಿಯನ್ನು ಆಚರಣೆಯನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಸೌರಮಾನ ಯುಗಾದಿ ಅಂಥೇಳಿ ಆಚರಣೆಯನ್ನು ಮಾಡ್ತಾರೆ. ಅದು ಮೇಷ ಸಂಕ್ರಮಣದ ದಿನ ವರುಷ ಪ್ರಾರಂಭವಾಗುತ್ತದೆ. ಸಾಮಾನ್ಯವಾಗಿ ಅದನ್ನು ತಮಿಳು ನಾಡಿನಲ್ಲಿ ಅಥವಾ ಮಲಯಾಳಂ, ಒರಿಸ್ಸಾ, ಬಂಗಾಳ ಈ ರೀತಿಯಾಗಿ ಆ ಕ್ಯಾಲೆಂಡರ್ದಲ್ಲಿ ಈ ಸೌರಮಾನ ಯುಗಾದಿಯನ್ನು ಆಚರಣೆಯನ್ನು ಮಾಡ್ತಾರೆ. ಅಂದರೆ ಚಂದ್ರಮಾನ ಯುಗಾದಿಯಲ್ಲಿ ವಿಶೇಷವಾದಂಥದ್ದು ನಿಸರ್ಗದಲ್ಲಿ ಬದಲಾವಣೆಯನ್ನು ಕಾಣ್ತೀವಿ ನಾವು. ಅಂದರೆ ಮರಗಳು ತಾವು ತಮ್ಮ ಹಳೆಯದಾದಂತಹ ಅಂದರೆ ತಮ್ಮ ಎಲೆಗಳನ್ನು ಉದುರಿಸಿ ಹೊಸದ ಇದಂದ್ರೆ ಉದಾಹರಣೆಯಾಗಿ ಮಾವು ಹಣ್ಣುಗಳನ್ನು ಬಿಡುವುದು, ಬೇವು ಎಲೆಯನ್ನು ಬಿಡುವುದು ಈ ಯುಗಾದಿಯಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ. ಅಂದರೆ ನಿಸರ್ಗವಾದ ಬದಲಾವಣೆಯನ್ನು ಕಾಣುವಂಥದ್ದೇ ಈ ಹೊಸ ವರುಷದ ಈ ಚಂದ್ರಮಾನ ಯುಗಾದಿ ಅಂಥೇಳಿ ಕರೀತಾರೆ. ಇನ್ನೊಂದು ಕಥೆಗಳ ಪ್ರಕಾರ ನೋಡಿದಾಗ ಈ ಬ್ರಹ್ಮದೇವ ಸೃಷ್ಟಿಯ ನಿರ್ಮಾಣ ಮಾಡಿದ ದಿನವೇ ಈ ಚಂದ್ರಮಾನ ಯುಗಾದಿ ಅಂತ ಕರೀತಾರೆ. ಅಂದರೆ ಯುಗಾದಿಯಲ್ಲಿ ಬ್ರಹ್ಮದೇವನು ಮೊದಲಾಗಿ ಈ ಸೃಷ್ಟಿಯನ್ನು ನಿರ್ಮಾಣ ಮಾಡಿದ, ಜಗತ್ತಿಯನ್ನು ಮಾಡಿದ ಅನ್ನುವಂಥದ್ದು ಭಗವಾನ್ ವಿಷ್ಣು ಪುರಾಣದಲ್ಲಿ ಮತ್ತು ಭಾಗವತ ಪುರಾಣದಲ್ಲಿ ಇತರೆ ಶಾಸ್ತ್ರಗಳಲ್ಲಿ ಉಲ್ಲೇಖವಾದ ಕಾರಣ ಈ ಯುಗಾದಿ ಚಂದ್ರಮಾನ ಯುಗಾದಿಯನ್ನು ಆಚರಣೆಯನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಯುಗಾದಿ ದಿನವೇ ರಾಮನು ಅಯೋಧ್ಯ ಪ್ರವೇಶ ಅಂದರೆ ವಾನರ ಪಡೆಯೊಂದಿಗೆ ವಿಜಯ ಸಂಕೇತವಾದಂಥ ದಿನ. ಅಂದರೆ ಶ್ರೀರಾಮನು ಲಂಕೆಯ ಮೇಲೆ ವಿಜಯನ್ನು ಸಾಧಿಸಿದಂತಹ ದಿನ ಮರಳಿ ಬಂದು ಅಯೋಧ್ಯೆಯನ್ನು ಪ್ರವೇಶವನ್ನು ಮಾಡಿದ ಒಂದು ಉತ್ತರ ಪ್ರದೇಶದಲ್ಲಿ ಬಹಳ ವಿಜೃಂಭಣೆಯಿಂದಾಗಿ ಈ ಯುಗಾದಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಮಹಾಭಾರತದಲ್ಲಿಯೂ ಕಥೆಗಳನ್ನು ನೋಡಿದಾಗ ಕೃಷ್ಣ ಪರಮಾತ್ಮ ಗೀತಾ ಉಪದೇಶವನ್ನು ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದಲ್ಲ, ಅದನ್ನು ಪೂರ್ಣಗೊಳಿಸಿದ ದಿನವೂ ಈ ಒಂದು ಚಂದ್ರಮಾನ ಯುಗಾದಿ ಅಂತ ಕರೀತಾರೆ. ಕೃಷ್ಣನು ಪಾಂಡವರೊಂದಿಗೆ ಹೊಸ ವರ್ಷದ ಆರಂಭವನ್ನ ದಿನ ಮುನ್ನೋಟದಲ್ಲಿ ನೋಡಿದನೆಂದು ಹೇಳುವ ಒಂದು ಪ್ರತೀಕವೂ ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ. ಅದೇ ರೀತಿಯಾಗಿ ಈ ನಾವು ಇರುವಂತಹ ಕಲಿಯುಗದ ಆರಂಭ ದಿನ ಪ್ರಾರಂಭವಾದದ್ದೇ ಈ ಚಂದ್ರಮಾನ ಯುಗಾದಿಯಿಂದ ಅಂತೇಳಿ ಶಾಸ್ತ್ರದಲ್ಲಿ ಉಲ್ಲೇಖವನ್ನ ನೋಡಲಿಕ್ಕೆ ಸಿಗುತ್ತದೆ. ಅದೇ ರೀತಿಯಾಗಿ ಸಮುದ್ರ ಮಂಥನ ಅಥವಾ ಅಮೃತದ ಪ್ರಾಪ್ತಿಯಾದಂತಹ ದಿನ. ದೇವತೆಗಳು ಮತ್ತು ದಾನವರು ಸಹಸ್ರಾರು ವರ್ಷಗಳ ಕಾಲ ಸಮುದ್ರ ಮಂಥನ ಮಾಡಿದ ಬಳಿಕ ಅಮೃತ ಯುಗಾದಿ ದಿನದಿಂದೇ ಪ್ರಾಪ್ತವಾಯಿತು ಎಂದೇಳಿ ಈ ಹೊಸದ ಯುಗದ ಪ್ರಾರಂಭ. ಅಂದರೆ ಆ ಅಮೃತ ಪ್ರಾಪ್ತವಾದಂತಹ ದಿನ ಯಾವುದು ಅಂತ ಕೇಳಿದ್ರೆ ಅದು ಯುಗಾದಿಯ ಪಾಡ್ಡೆ ಅಂಥೇಳಿ ವರ್ಣನೆಯನ್ನು ಮಾಡ್ತಾರೆ. ಇನ್ನು ಯುಗಾದಿ ಹಬ್ಬದ ಆಚರಣೆಗಳು. ಈ ಯುಗಾದಿ ದಿನ ಬೇವು ಬೆಲ್ಲ ತಿನ್ನುವ ಹಿಂದಿನ ತತ್ವ ಮತ್ತು ಕಾರಣಗಳು ಏನು ಅಂತ ತಿಳಿದುಕೊಳ್ಳೋಣ. ಯುಗಾದಿಯಂದು
ಬೇವು ಬೆಲ್ಲ ಅಂದರೆ ತಿನ್ನುವ ಪ್ರಮುಖ ಸಂಪ್ರದಾಯದಲ್ಲಿ ಒಂದಾಗಿದೆ. ಇದಕ್ಕೆ ಆಧ್ಯಾತ್ಮಿಕ ಹಾಗೂ ಆರೋಗ್ಯ ಹಾಗೂ ತತ್ವಶಾಸ್ತ್ರಗಳು ಕಾರಣವಾಗಿವೆ. ಬೇವು ಜೀವನದಲ್ಲಿರುವ ಕಠಿಣತೆ, ಕಷ್ಟ, ದುಃಖ, ನೋವುಗಳಿಗೆ ಪ್ರತೀಕವಾದರೆ, ಬೆಲ್ಲ ಜೀವನದಲ್ಲಿ ಸಿಗುವ ಸುಖ, ಸಂತೋಷ, ಯಶಸ್ಸು ಮತ್ತು ಪ್ರೀತಿಗಳನ್ನು ಎತ್ತಿ ಹಿಡಿದು ತೋರಿಸುತ್ತದೆ. ಈ ಎರಡನ್ನೂ ಸೇರಿಸಿ ತಿನ್ನುವುದು ಬದುಕಿನ ಎಲ್ಲ ರಸವನ್ನು ಸಮಾನವಾಗಿ ಸ್ವೀಕರಿಸಬೇಕು ಎಂಬ ತತ್ವವನ್ನು ಯುಗಾದಿಯ ದಿನ ನಾವು ಬೇವು ಮತ್ತು ಬೆಲ್ಲವನ್ನು ಎರಡನ್ನೂ ಒಂದುಗೂಡಿಸಿ ನಾವು ತೆಗೆದುಕೊಳ್ಳಬೇಕು. ಅದೇ ರೀತಿಯಾಗಿ ಬೇವು ಎಲೆಯ ಔಷಧಿ ಗುಣಗಳದ್ದಾಗಿದೆ. ಇದು ರಕ್ತ ಶುದ್ಧಿ ಮಾಡುತ್ತದೆ. ಅಂದರೆ ಈ ಬೇಸಿಗೆ ಇರುವಾದಂತಹ ಕೆಲವೊಂದಷ್ಟು ರೋಗಾಣುಗಳು ನಮಗೆ ಮಾರಕವಾಗಿ ಕಾಡುತ್ತವೆ. ಅದಕ್ಕಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು ಮತ್ತು ಹೊಟ್ಟೆ ಸಂಬಂಧಿತ ಸಮಸ್ಯೆಗಳನ್ನು ಕಡಿಮೆ ಮಾಡುವಂತಹ ಗುಣವನ್ನು ಬೇವು ಹೊಂದಿರುತ್ತದೆ. ಅದೇ ರೀತಿಯಾಗಿ ಬೆಲ್ಲವು ಶರೀರಕ್ಕೆ ತಾಪವನ್ನು ನೀಡುವುದು, ಅಂದರೆ ಜೀರ್ಣಕ್ರಿಯೆಗೆ ಸಹಾಯಕ ಮಾಡುವಂಥ ಆಯುರ್ವೇದ ಗುಣಗಳನ್ನು ಹೊಂದಿದೆ. ಬೇಸಿಗೆ ಆರಂಭವಾದ ಕಾರಣ ಈ ಸಂಶೋಧನೆ ದೇಹವನ್ನು ತನ್ನಿಸುತ್ತದೆ ಮತ್ತು ವಾತಾವರಣ ಬದಲಾವಣೆಗೆ ತಯಾರಾಗಲು ಸಹಾಯ ಮಾಡುವಂತಹ ಗುಣಗಳನ್ನು ಈ ಬೇವು ಮತ್ತು ಬೆಲ್ಲ ಎರಡರಲ್ಲಿಯೂ ಶಕ್ತಿಯನ್ನು ನಾವು ನೋಡಲಿಕ್ಕೆ ಸಿಗ್ತದೆ. ಯುಗಾದಿಯ ದಿನ ಸಾಮಾನ್ಯವಾಗಿ ಎಲ್ಲರೂ ಮನೆಗಳ ಬಾಗಿಲಿಗೆ ಮಾವಿನ ಎಲೆಯ ತೋರಣಗಳನ್ನು ಕಟ್ತಾರೆ. ಇದು ಯಾಕೆ ಕಟ್ತಾರೆ, ಅದರಲ್ಲಿರುವಂಥ ವಿಶೇಷತೆ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ. ಇದು ಮಾವಿನ ಎಲೆಗಳು ಶುದ್ಧತೆ ಮತ್ತು ಪವಿತ್ರತೆ ಹಬ್ಬದಂದು ಮನೆ ಮತ್ತು ದೇವಾಲಯಗಳನ್ನು ಶುದ್ಧೀಕರಿಸಲು ಈ ಮಾವಿನ ಎಲೆಗಳಲ್ಲಿರುವಂತಹ ಶಕ್ತಿಯೇ ಒಂದು ಕಾರಣವಾಗ್ತದೆ. ಅದೇ ರೀತಿಗಳು ದೇವತೆಗಳ ಅನುಗ್ರಹವನ್ನು ಪಡೆದುಕೊಳ್ಳಬೇಕಾದರೆ ಪುರಾಣಗಳ ಪ್ರಕಾರ ಮಾವಿನ ಎಲೆಗಳು ಗೃಹಸ್ಥಳಕ್ಕೆ ಶುಭ ಮತ್ತು ಸೌಭಾಗ್ಯವನ್ನು ಅರ್ಪಿಸುತ್ತವೆ. ದೇವತೆಗಳಿಗೆ ಪ್ರಿಯವಾದ ವೃಕ್ಷಗಳಲ್ಲಿ ಮಾವು ಕೂಡ ಒಂದು. ಹೀಗಾಗಿ ದೇವತೆಗಳನ್ನು ಆಮಂತ್ರಣ ಮಾಡಲಿಕ್ಕೆ ಹಾಗೂ ನಮ್ಮ ಮನೆಗೆ ಬರುವಂತಹ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಲಿಕ್ಕೆ ಹಾಗೂ ರೋಗ ರುಜಿನಗಳು ಹಿಡಿಯಲಿಕ್ಕೆ ಈ ಮಾವಿನ ಎಲೆಗಳನ್ನು ಈ ಒಂದು ಬಿಸಿಲುವಾದಂತಹ ದೇಶ ಇರುವುದರಿಂದ ಅದನ್ನು ನಾವು ಸಾಮಾನ್ಯವಾಗಿ ಪೂರ್ವಜರು ಆ ಎಲೆಗಳನ್ನು ಮುಖ್ಯ ದ್ವಾರಕ್ಕೆ ಕಟ್ಟುವಂತಹ ಒಂದು ಪರಿಕಲ್ಪನೆಗಳನ್ನು ನಮ್ಮಲ್ಲಿ ಬೆಳೆಸ್ತಾ ಬಂದಿದ್ದಾರೆ. ಅದೇ ರೀತಿಯಾಗಿ ನವಕಲ್ಪನೆಗಳ ಸಂಕೇತವನ್ನು, ಅಂದರೆ ಹೊಸ ವರ್ಷದ ಆರಂಭದಲ್ಲಿ ಹೊಸ ಚಿಗುರುಗಳಂತೆ, ಅಂದರೆ ಮಾವು ಯಾವ ರೀತಿಯಾಗಿ ಚಿಗುರು ಹಳೆ ಎಲೆಗಳು ಹೋಗಿ ಮಾವಿನ ಚಿಗುರು ಹೇಗೆ ಬರ್ತದೆ, ಅದೇ ರೀತಿಯಾಗಿ ನಮ್ಮ ಹೊಸ ಆಲೋಚನೆಗಳು ಬರಲಿ, ಹೊಸ ಸಂಕೇತಗಳು ಬರಲಿ ಅನ್ನುವಂತಹ ಈ ಉದ್ದೇಶದಿಂದ ಈ ಮಾವಿನ ತರಳುಗಳನ್ನು ಮನೆಯ ಮುಖ್ಯ ದ್ವಾರದಲ್ಲಿ ಕಟ್ತಾರೆ. ಯುಗಾದಿ ಹಬ್ಬದ ಒಂದು ಪೂರ್ವ ಸಿದ್ಧತೆಯನ್ನು ನೋಡಿದಾಗ ಮೊದಲನಾಗಿ ನಾವು ಮನೆಯನ್ನು ಶುದ್ಧೀಕರಿಸಿಕೋಬೇಕಾಗ್ತದೆ. ಅಂದರೆ ಯುಗಾದಿ ಪಡ್ಡೆಯ ಮುಂಚಿತವಾಗಿ ಗೋಮೂತ್ರಗಳಿಂದ ಹಾಗೂ ಮನೆಗೆ ಮಾವಿನ ಎಲೆಯ ತೋರಣಗಳಿಂದ ಮೊದಲು ಶುದ್ಧೀಕರಿಸಿಕೊಂಡು ಯಾಕಂದರೆ ಆ ಒಂದು ಸಕಾರಾತ್ಮಕ ಶಕ್ತಿಯನ್ನು ನಾವು ಆಮಂತ್ರಣ ಮಾಡಬೇಕಾಗ್ತದೆ. ಅಂದರೆ ದೈವಿ ಶಕ್ತಿಯನ್ನು, ಯುಗಾದಿಯಲ್ಲಿರುವಂಥ ವಿಶೇಷವಾದಂಥ ನಿಸರ್ಗದಲ್ಲಿರುವಂತಹ ದೈವಿ ಶಕ್ತಿಯನ್ನು, ಅಂದರೆ ಅದನ್ನು ನಾವು ಸ್ವೀಕಾರ ಮಾಡೋ ಶರೀರದ ಜೊತೆಗೆ ನಮ್ಮ ಮನೆಯಲ್ಲಿ ವಾಸಸ್ಥಳಕ್ಕೆ, ಅಂದರೆ ಆ ವಾಸ್ತು ಮೊದಲಾಗಿ ಒಂದು ಪ್ರಬಲ ಶಕ್ತಿಯನ್ನು ಪಡೆದುಕೊಳ್ಬೇಕಾದ್ರೆ ಈ ಒಂದೆಲ್ಲ ನಾವು ಮಾವಿನ ತರಳುಗಳಿಂದಾಗಿರ್ಬೋದು, ಗೋಮೂತ್ರಗಳಿಂದಾಗಿರ್ಬೋದು ನಾವು ಶುದ್ಧೀಕರಿಸಬೇಕಾಗ್ತದೆ. ಅದೇ ರೀತಿಯಾಗಿ ವಿಶೇಷವಾದಂತಹ ಹೊಸ ಬಟ್ಟೆಗಳನ್ನು ಧರಿಸ್ತಾರೆ. ಹೊಸ ಬಟ್ಟೆಗಳ ಸಂಕೇತ ಏನು ಅಂತ ಕೇಳಿದ್ರೆ ಇದು ಪುನರ್ಜನ್ಮದ ಒಂದು ಸಂಕೇತವನ್ನು ನಮಗೆ ತಿಳಿಸಿಕೊಡುತ್ತದೆ. ಅದೇ ರೀತಿಯಾಗಿ ಹಿರಿಯರಿಂದ ಆಶೀರ್ವಾದವನ್ನು ಸ್ವೀಕಾರ ಮಾಡುವುದು ಈ ಒಂದು ಯುಗಾದಿಯದ್ದು. ಅದೇ ರೀತಿ ವಿಶೇಷವಾದಂತಹದ್ದು ನಾವು ಯುಗಾದಿಯ ಬೆಳಗಿನ ಬ್ರಹ್ಮಿ ಮುಹೂರ್ತದಲ್ಲಿ ಎದ್ದು, ಅಂದರೆ
ಆ ಬೆಳಗಿನ ಬ್ರಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ಸ್ನಾನವನ್ನು ಮಾಡಬೇಕಾದ್ರೆ ಆ ಬೇವಿನ ಎಲೆಗಳನ್ನು ಸ್ನಾನ ಮಾಡುವಂತಹ ನೀರಿಗೆ ಹಾಕಿ ಸ್ನಾನ ಮಾಡುವುದರಿಂದ ನಮ್ಮಲ್ಲಿರುವಂತಹ ಶರೀರದಲ್ಲಿರುವಂತಹ ರೋಗ ರುಜಿನಗಳು ಇರಬಹುದು, ಮಾನಸಿಕವಾದಂತಹ ಒಂದು ಸ್ಥಿತಿ ಇರಬಹುದು, ಎಲ್ಲವನ್ನ ಬದಲಾವಣೆ ಮಾಡುವಂತಹ ಆಯುರ್ವೇದ ಗುಣವನ್ನು ಹೊಂದಿದಂತಹ ಆ ಬೇವಿನ ಒಂದು ಎಲೆಗಳಲ್ಲಿರುವುದರಿಂದ ಬೆಳಗಿನ ವೇಳೆಯಲ್ಲಿ ಆ ಒಂದು ಸ್ನಾನವನ್ನು ಮಾಡಬೇಕು. ಆ ಎಲೆಗಳನ್ನು ಹಾಕಿ ಅದೇ ರೀತಿಯಾಗಿ ಬ್ರಹ್ಮ ವಿಷ್ಣು ಮಹೇಶ್ವರನನ್ನು ಪೂಜೆಯನ್ನು ಮಾಡಬೇಕಾಗ್ತದೆ. ಮತ್ತು ಇವೆಲ್ಲ ಪೂಜೆಗಳನ್ನು ಮಾಡಿ ಯುಗಾದಿ ದಿನ ಪಂಚಾಂಗ ಶ್ರವಣ ಮಾಡುವುದು ಮಹತ್ವದ ಒಂದು ವಿಶೇಷವಾದದ್ದು. ಅದೇ ರೀತಿಯಾಗಿ ಪಂಚಾಂಗದಲ್ಲಿ ಹೊಸ ಸಂವತ್ಸರದ ಭವಿಷ್ಯವಾಣಿಗಳು ಏನಿದಾವನ್ನಂಥದ್ದು ತಿಳಿದುಕೊಳ್ಳಬೇಕಾಗ್ತದೆ. ಇಷ್ಟೆಲ್ಲ ಮುಗಿದ ಮೇಲೆ ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ ಬೇವು ಬೆಲ್ಲವನ್ನು ಸೇವನೆಯನ್ನು ಮಾಡಬೇಕಾಗ್ತದೆ. ಅಂದರೆ ಬೇವು ಕಹಿಯನ್ನು, ಬೆಲ್ಲ ಸಿಹಿಯನ್ನು ಎರಡವನ್ನೂ ನಾವು ಒಂದು ಕೂಡಿಸಿದಾಗ ಅದು ಸಿಹಿ ಕಹಿಗಳ ಸಮಾನವಾಗಿ ಸ್ವೀಕರಿಸುವ ತತ್ವವನ್ನು ನಮಗೆ ಅದು ತಿಳಿಸಿಕೊಡ್ತದೆ. ಅದೇ ರೀತಿಯಾಗಿ ಆರೋಗ್ಯ ದೃಷ್ಟಿಯಲ್ಲೂ ಅತ್ಯಂತ ಲಾಭದಾಯಕ. ಹಾಗೂ ಈ ಹಬ್ಬದಲ್ಲಿರುವಂತಹ ಈ ಸಿಹಿ ಕಹಿಗಳನ್ನು ನಮಗೆ ಅನುಭವವನ್ನು ಕೊಡುವಂಥದ್ದು ಈ ಯುಗಾದಿ ಹಬ್ಬ. ಅದಕ್ಕಾಗಿ ಈ ಯುಗಾದಿ ಹಬ್ಬದ ವಿಶೇಷ ಮಾಹಿತಿಯನ್ನು ತಾವೆಲ್ಲರೂ ಶ್ರವಣ ಮಾಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.